ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ಅಪಾರ್ಟ್ಮೆಂಟ್ ಸಂಘದ ಪ್ರತಿನಿಧಿಗಳ ಜೊತೆ ಏನು ಸಿಎಂ ಡಿಕೆ ಶಿವಕುಮಾರ್ ಸಂವಾದವನ್ನ ನಡೆಸಿದರು. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಈ ಸಂವಾದ ಕಾರ್ಯಕ್ರಮ. ಸಚಿವರಾದ ಬೈರತಿ ಸುರೇಶ್, ಕೆಜೆ ಜಾರ್ಜ್, ಹ್ಯಾರಿಸ್, ವೀರೇಂದ್ರ ಪಪ್ಪಿ ಸೇರಿದಂತೆ ಹಲವರು ಈ ಸಂವಾದದಲ್ಲಿ ಭಾಗಿಯಾಗಿದ್ದು, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಭಾಗಿಯಾದಂತಹ ಸಂವಾದ ಕಾರ್ಯಕ್ರಮ ಇದು. ಅಪಾರ್ಟ್ಮೆಂಟ್ ಮಾಲೀಕರ ಅಭಿಪ್ರಾಯ ಏನು, ಏನೇನು ಬದಲಾವಣೆಗಳನ್ನು ಬಯಸ್ತಾ ಇದ್ದಾರೆ, ಕಾನೂನು ಬದಲಾವಣೆಯನ್ನು ಮಾಡಬೇಕು ಅಂತಂದರೆ ಏನೇನು ನಿರೀಕ್ಷೆಗಳಿದೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನು ಸಿಎಂ ಸಂಗ್ರಹಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಅಪಾರ್ಟ್ಮೆಂಟ್ನಲ್ಲಿ ಮಾಲೀಕತ್ವ ಇರ್ಬೋದು, ಆಡಳಿತ ಇರ್ಬೋದು, ನಿರ್ವಹಣೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾನೂನು ಕರಡು ಸಿದ್ಧಗೊಳಿಸುವಂಥ ನಿಟ್ಟಿನಲ್ಲಿ ಈ ಸಭೆ ಸಂವಾದ. ನಾವೆಲ್ಲ ಈ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಮುಕ್ತಿ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಬಹಳ ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ನಿಮ್ಮ ಎಷ್ಟೋ ಅಪಾರ್ಟ್ಮೆಂಟ್ ಬಂದಿದ್ದೀನಿ, ನೀವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ, ನನಗೆ ಕೆಲವರೆಲ್ಲ ಬರ್ದಿದ್ದೀರಿ. ಡೆವಲಪರ್ಸ್ ಪ್ರಾಬ್ಲಮ್ ಕೂಡ ಅರಿವಿದೆ. ನಾನು ಇವತ್ತು ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಒಂದು 10 ನಿಮಿಷ ಅವರು ಏನೋ ನಂತರ ಮಾತಾಡಬೇಕು ಅಂತ ಹೇಳಿದ್ದಾರೆ, ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ. ಮತ್ತೆ ಕೃಷ್ಣ ಬೈರೇಗೌಡರಿಗೂ ಮಾತಾಡ್ತೀನಿ. ವಿಲ್ ಆಲ್ಸೋ ಆಸ್ಕ್ ಅವ್ರದ್ದು ಏನು ಆಂಗಲ್ ಇದೆ ಅಂತ ಅವನು ಕೇಳ್ತೀವಿ. ಬಟ್ ವಿ ಆರ್ ವೆರಿ ಫರ್ಮ್. ವೆನ್ ಪ್ರಾಪರ್ಟಿ ಇಸ್ ಬೀನ್ ಗಿವನ್ ಟು ಯು, ಯು ಶುಡ್ ಹ್ಯಾವ್ ದಿ ರೈಟ್. ಯು ಆರ್ ದಿ ಓನರ್ಸ್. ಅದರಲ್ಲಿ ನಮ್ಗೇನ್ ತರದ ಇಲ್ಲ. ಎಲ್ಲ ಸಾಧಕ ಬಾಧಕಗಳೆಲ್ಲ ನೀವೇ ಅದನ್ನು ನೋಡ್ಕೋಬೇಕು. ಬಟ್ ನನಗೆ ಬಹಳ ನೋವು ಏನಾಗ್ತಾ ಇದೆ ಅಂದ್ರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದ್ 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೆಂಟ್ಸು. ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡುತ್ತೆ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟ್, ನನ್ನ ಹೆಸರು ಬೋರ್ಡ್ ಹಾಕ್ಬಿಟ್ಟೆ. ಇನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ, ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ.ಕೆ. ಶಿವಕುಮಾರ್ ಹಿಂಗ್ ಕಟ್ಟಬೇಕು ಅಂತ ಹೇಳಿ. ಅಲ್ಲೆಲ್ಲ ಬೆನಗಾನಹಳ್ಳಿಯಲ್ಲೂ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆನೆ ನಾನು ಬಿಡಲ್ಲ ಅಂತ. ದೇ ಆರ್ ನಾಟ್ ಅಲೋಯಿಂಗ್ ಮೀ ಇಟ್ ಸೆಲ್ಫ್. ಇನ್ನ ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಮಾತನಾಡಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳ ಹಿತರಕ್ಷಣೆ ಮುಖ್ಯ, ನಿವಾಸಿಗಳ ಹಿತರಕ್ಷಣೆಗೆ ಕಾನೂನಿನ ಅವಶ್ಯಕತೆ ಇದೆ ಅಂದಿದ್ದಾರೆ ಈ ಸಂವಾದ ಕಾರ್ಯಕ್ರಮದಲ್ಲಿ ಸಚಿವರು. ತುಂಬಾ ವರ್ಷಗಳಿಂದ ವಿಧೇಯಕಕ್ಕೆ ಬೇಡಿಕೆ ಇದೆ, ಅದರ ಕಾನೂನು ತಿದ್ದುಪಡಿ ಆಗಬೇಕು ಅಂತ ತಿಳಿಸಿದ್ದಾರೆ. ಇವತ್ತೆಲ್ಲ ನನ್ಗೆ ಇದು 10 ವರ್ಷದಿಂದ ನಾವು ಡಿಮ್ಯಾಂಡ್ ಕೇಳ್ತಾನೆ ಇದೀವಿ, 10-12 ವರ್ಷದಿಂದ. ಯಾಕಂದ್ರೆ ನಾನು ಕೂಡ ಬೆಂಗಳೂರಿನಲ್ಲಿ ಶಾಸಕ ಆಗಿರೋದ್ರಿಂದ ಬೇರೆ ಬೇರೆ ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು, ಅಸೋಸಿಯೇಷನ್ ಅವರು 10-12 ವರ್ಷದಿಂದ ನಮ್ಮ ಕಚೇರಿಗಳಿಗೆ ಸುತ್ತಾನೆ ಇದ್ದಾರೆ. ನಿಮ್ದು ಔಟ್ಡೇಟೆಡ್ ಕಾನೂನಿದೆ, ಆ ಹಳೆ ಕಾನೂನಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನೇ ಆಪ್ಷನಲ್ ಇದೆ, ರಿಕ್ವೈರ್ಡೂ ಇಲ್ಲ. ಅದರಲ್ಲಿ ಆ ಆಕ್ಟ್ ಪ್ರಕಾರ ಆದ್ರೂ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಬಹುದು, ಅಥವಾ ಸೊಸೈಟೀಸ್ ಆಕ್ಟ್ ಪ್ರಕಾರ ಆದ್ರೂ ಮಾಡಬಹುದು. ಸೊಸೈಟೀಸ್ ಆಕ್ಟ್ ಪ್ರಕಾರ ಇರುವಂತಹದ್ದು ನಮ್ಮ ಅವಶ್ಯಕತೆಗೆ ಪೂರಕವಾಗಿ ಇಲ್ಲ. ಅದು ಇಟ್ ಇಸ್ ನಾಟ್ ಸರ್ವಿಂಗ್ ಅವರ್ ಇಂಟ್ರೆಸ್ಟ್. ಅಂಡ್ ಒಂದೊಂದ್ ಕಡೆ ಒಂದು ಅಸೋಸಿಯೇಷನ್ ಸೊಸೈಟೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಇನ್ನೊಂದು ಅಸೋಸಿಯೇಷನ್ 72 ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅವರಿಬ್ಬರು ದೇರ್ ಇಸ್ ಎ ವಾರ್ ಗೋಯಿಂಗ್ ಆನ್ ಬಿಟ್ವೀನ್ ದ ಟೂ ಆಫ್ ದೆಮ್. ಸೊ ಈ ತರ ಎಲ್ಲ ಇದಕ್ಕೆ ಕ್ಲಾರಿಟಿ ಕೊಡಬೇಕು, ಸರಳೀಕರಣ ಮಾಡಿ ಒಂದು ಸ್ಪಷ್ಟ ಕಾನೂನು ಮಾಡಬೇಕು ಅನ್ನುವಂತ ಬೇಡಿಕೆ ಸುಮಾರು ವರ್ಷಗಳಿಂದ ಇದೆ. ಆದ್ರೆ ಇವೆಲ್ಲದನ್ನು ಕೂಡ ಸಾರ್ವಜನಿಕರ ಬೇಡಿಕೆಯನ್ನ